ನಿನ್ನೆ ನಡೆದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬಳಸಿದಂತಹ ವಾಹನದ ಬಗ್ಗೆ ಹಲವು ಅನುಮಾನಗಳು ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಹಣ ಸಾಗಾಟವನ್ನ ಮಾಡಿಸಿದಂತಹ ವಾಹನದಲ್ಲಿ ಯಾವ ರೀತಿಯಾಗಿ ಸೆಕ್ಯೂರಿಟಿ ಇತ್ತು ಅನ್ನೋದರ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ನಿನ್ನೆ ಡೈರಿ ಸರ್ಕಲ್ ಬಳಿ ನಡೆದಂತಹ ಒಂದು ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರಿಗೆ ಹಲವು ಅನುಮಾನಗಳು ಕೂಡ ಮೂಡಿರುವಂತದ್ದು. ನಿನ್ನೆ ಈ ಒಂದು ಸಿಎಂಎಸ್ ವಾಹನದಲ್ಲಿ ಹಣವನ್ನ ರಾಬರ್ಸ್ಗಳು ಕದ್ದೊಯ್ದಂತಹ ವೇಳೆಯಲ್ಲಿ ಆದಂತಹ ಘಟನೆಯ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ಗಾಡಿ ಏನಿದೆ, ಈ ಸಿಎಂಎಸ್ ವಾಹನ ಏನಿದೆ ಅದರಲ್ಲಿ ಹಣವನ್ನು ತುಂಬಿಸಿ ಬರ್ತಾ ಇದ್ರು. ಸೊ ಆ ವಾಹನಕ್ಕೂ ನಿಜವಾದ ವಾಹನಕ್ಕೂ ಇರುವಂತಹ ವ್ಯತ್ಯಾಸಗಳನ್ನ ನಾವು ಗಮನಿಸ್ತಾ ಹೋಗೋದಿದ್ರೆ ನೋಡಿ, ಈ ಒಂದು ವಾಹನ ಏನಿದೆ, ಈ ಒಂದು ಡೋರ್ ಏನಿರುತ್ತೆ ಇಲ್ಲಿ ಹಣವನ್ನ ತುಂಬಿಸಿರ್ತಾರೆ. ಸೊ ಒಳಗಡೆಯಿಂದ 2 ಲಾಕ್ ಇರುತ್ತೆ ಇಲ್ಲಿ. ಸೊ ಈ ಕಡೆಯಿಂದ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆಯಿಂದ ಡೋರ್ ಅನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಇದು ಲಾಕ್ ಆಗಿರುತ್ತೆ. ಕಾರಣ ಇದನ್ನ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಡ್ರೈವರ್ ಸೀಟ್ ನ ಬಳಿ ಇರುವಂತಹ ಒಂದು SOS ಬಟನ್ ಏನಿರುತ್ತೆ, ಸೊ ಅದನ್ನ ಪ್ರೆಸ್ ಮಾಡಬೇಕು. ಆ ಪ್ರೆಸ್ ಮಾಡಿದಂತ ವೇಳೆಯಲ್ಲಿ ಮಾತ್ರವೇ ಈ ಒಂದು ಡೋರ್ ಓಪನ್ ಆಗುತ್ತೆ. ಸೊ ಅದನ್ನ ಹೊರತುಪಡಿಸಿದ್ರೆ ನೀವು ಗನ್ನಿಂದ ಶೂಟ್ ಮಾಡಿದ್ರು ಕೂಡ ಈ ಡೋರ್ ಓಪನ್ ಆಗಲ್ಲ ಅಂತ ಹೇಳಿ ಈ ತಿಳಿದು ಬಂದಿರುವಂತದ್ದು. ಅಷ್ಟರ ಮಟ್ಟಿಗೆ ಸೆಕ್ಯೂರಿಟಿಯನ್ನ ಈ ವೆಹಿಕಲ್ಗೆ ಕೊಟ್ಟಿರುವಂತದ್ದು. ಇನ್ನು ಯಾವ್ದಾದ್ರು ಎಮರ್ಜೆನ್ಸಿ ಆದಂತ ವೇಳೆಯಲ್ಲಿ ಸೊ ಈ ವೆಹಿಕಲ್ ನ ಒಳಭಾಗದಲ್ಲಿ ಒಂದು ಬಟನ್ ಇರುತ್ತೆ. ಸೊ ಆ ಬಟನ್ ಅನ್ನ ಪ್ರೆಸ್ ಮಾಡಿದಂತ ಕೂಡಲೇ ತಕ್ಷಣ ಒಂದು ಸೈರನ್ ಕೂಡ ಮೊಳಗುತ್ತೆ. ಆಗ ಅಕ್ಕಪಕ್ಕದ ಜನ ಇರಬಹುದು ಅಥವಾ ಬ್ಯಾಂಕ್ ಸಿಬ್ಬಂದಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ, ಈ ಒಂದು ವಾಹನಕ್ಕೆ ಏನೋ ಅನಾಹುತ ಆಗಿದೆ ಅಂತ ಹೇಳಿ. ಆಗ ಕೂಡ ಅಲರ್ಟ್ ಆಗ್ತಾರೆ. ಆದ್ರೆ ನಿನ್ನೆ ಬಳಸಿದಂತ ವಾಹನದ ನಾವು ಸ್ಥಿತಿಯನ್ನ ನೋಡಿದ್ರೆ ಇದ್ಯಾವುದು ಕೂಡ ಇರಲಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ನೆಗ್ಲಿಜೆನ್ಸಿ ಕೂಡ ಕಾಣ್ತಾ ಇರುವಂತಹದ್ದು. ಅಂದ್ರೆ ಈ ಒಂದು ವೆಹಿಕಲ್ಗೆ ಸಾಕಷ್ಟು ಫೆಸಿಲಿಟೀಸ್ ಅನ್ನ ಕೊಟ್ಟಿರ್ತಾರೆ, ಇಬ್ರು ಗನ್ಮೆನ್ ಇರ್ತಾರೆ, ಕಸ್ಟೋಡಿಯನ್ ಗಳನ್ನೆಲ್ಲ ಕೊಟ್ಟಿರ್ತಾರೆ. ಆದ್ರೆ ನಿನ್ನೆ ಬಳಸಿದಂತ ವಾಹನವನ್ನ ನಾವು ಗಮನಿಸಿದ್ರೆ ಸೊ ಅಲ್ಲಿ ಯಾವುದೂ ಕೂಡ ಇರಲಿಲ್ಲ. ಸೊ ಸದ್ಯ ಆ ಒಂದು ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಒಂದು ವೆಹಿಕಲ್ ನ ನಾವು ಗಮನಿಸೋದಾದ್ರೆ ಈ ಒಂದು ಡೋರ್ಗೆ ಕೊಟ್ಟಂತಹ ಒಂದು ಸೆಕ್ಯೂರಿಟಿ ಲಾಕ್ ಏನಿದೆ ಆ ಒಂದು ವೆಹಿಕಲ್ ನಲ್ಲಿ ಇಲ್ಲ ಅನ್ನುವಂತ ಹೇಳ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅದು ಈಸಿಯಾಗಿ ಓಪನ್ ಮಾಡಬಹುದಾಗಿತ್ತು ಅಂತ ಹೇಳಿ. ಸೊ ಆ ಒಂದು ಲಾಕ್ ಏನಿದೆ, ಯಾವುದೇ ಒಂದು ಬಾಡಿಗೆ ಮನೆಗೆ ಯೂಸ್ ಮಾಡುವಂತಹ ಒಂದು ಡೋರ್ ಲಾಕ್ ಏನಿದೆ ಅಷ್ಟರ ಮಟ್ಟಿಗೆ ಇರುವಂತದ್ದು. ಆ ಒಂದು ವೆಹಿಕಲ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಸಾಗಾಟ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇದ್ದಂತಹ ಸಿಬ್ಬಂದಿ ಏನಿದ್ದಾರೆ ಅವ್ರು ಯಾವುದಕ್ಕೂ ಗಮನ ಕೊಡ್ಲಿಲ್ವಾ, ಅಥವಾ ಈ ಹಣವನ್ನ ರವಾನೆ ಮಾಡುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಮುಂಜಾಗ್ರತಾ ಕ್ರಮಗಳಿಗೆ ಈ ಒಂದು ಬ್ಯಾಂಕ್ ಸಿಬ್ಬಂದಿ ಏನಾದ್ರೂ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ ಹೇಳಿ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಸದ್ಯ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಪೊಲೀಸರು ಕೂಡ ಇದನ್ನೇ ಒಂದು ಸಂಶಯವನ್ನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಪೊಲೀಸರು ಕೂಡ ಈಗ ಆ ಒಂದು ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಈ ಒಂದು ವೆಹಿಕಲ್ ನಲ್ಲಿ ಇದ್ದಂತಹ ಕಸ್ಟೋಡಿಯನ್ ಹಾಗೂ ಗನ್ಮ್ಯಾನ್ ಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.